தர்மம் அதர்மம்னு எது அதர்மம் எப்படி வேணாலும் இது பண்ணிக்கிற முனிசிபாலிட்டி தான் அந்த தர்மம் எது அதர்மம் எது தர்மம் என்ன உங்களோட யுத்தம் எப்படி இருக்கும் தர்மம் என்னோட யுத்தம் லோகாயத்துக்கு எல்லாம் போயிட்டு இருக்கு லோகாயத்தை நம்பரும் கொடுத்துட்டுருக்குறேன் என்னங்க நம்ம பிரசிடென்ட் கிட்ட ஃபைல் கொடுத்துக்கிட்டேன் போய்க்கிறேன் நம்ம பிஏ கிட்ட ಈಗ ಧರ್ಮ ಅದರ್ಮ பற்றி பேசினேன் தர்மம்னா என்னன்னாக்கா கவுன்சில் பாடிக்கு பிரசிடென்ட்டு ஆன்சர் பண்ணணும் எங்கேயாவது பிரசிடென்ட் ஆன்சர் பண்ணாங்களா ಇವಂಗ ಯಾರು ಫೈಲ್ ಕೊಡೋದು ನಾವು ಇಲ್ಲೀಗಲಾಗಿ ಏನೂ ಮಾಡಿಲ್ಲ ಪ್ರೆಸಿಡೆಂಟ್ ಸೈನ್ ಲೈವ್ ಕೊಡ್ತೀವಿ ಹಾಫ್ ಆನ್ ಅವರ್ ಟೈಮನ್ನು ಲೀಗಲಾಗಿ ಕೇಳಿದ್ದೇನೋ ಇದರಲ್ಲಿ ಕಮಿಷನರ್ಗೂ ಲೆಟ್ರ್ ಕೊಟ್ಟಿದ್ದೇನೋ ಪ್ರೆಸ್ ಕೊಟ್ಟಿದ್ದ ಕಾಪಿ ಕೋಟಿ ಒಂದೆರಡು ಅವ್ರು ತಗೊಳ್ತಾರೆ ಡಿ ಸಿಗಿನೋ ಇಮೇಲ್ ಕೊಟ್ಟಿದ್ದೀರಿ ಆಫೀಸದು ಏನು ವಿಚಿತ್ರ ಮುನ್ಸಿಪಾಲ್ಟಿ ಆಗಿದೆ ನಾವು ಕೇಳಿದಿಲ್ವಾ ಧರ್ಮ ಏನೋ ಅಧರ್ಮ ಏನೋ ವಿಚಿತ್ರವಾಗಿದ್ರೆ ಧರ್ಮ ಸೆತ್ತೋಗಿದೆ ಈ ಮುನ್ಸಿಪಾಲ್ಟಿನಲ್ಲಿ ಧರ್ಮ ಈ ಮುನ್ಸಿಪಾಲ್ಟಿನಲ್ಲಿ ಸೆತ್ತೋಗಿದೆ ಹೆಂಗಿದ್ರೆ ನಾವು ಅಫಿಷಿಯಲ್ ಆಗಿ ಲೆಟ್ರ್ ಕೊಟ್ಟಿದ್ವಿ ಉತ್ತರ ಕೊಡಬೇಕಾ ಇಲ್ವಾ ಅವ್ರು ಏನು ಕೊಡ್ತಾರೆ ಕೊಡ್ತೀರಿ ಆಮೇಲೆ ಬಸ್ ಹೋಗಿದ ಮೇಲೆ ಟ್ರೈನ್ ಹೋಗಿದ ಮೇಲೆ ಕೊಡ್ತೀರಾ ಅವ್ರು ಏನು ಕೊಡಬೇಕೋ ನಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಈಗ ಹೇಳಿದಾರಲ್ವಾ ಆದ್ದರಿಂದ ನಾವು ಕೇಬಲ್ ಕೊಡೋಕೆ ಆಗೋದಿಲ್ಲ ಹೇಳಿರ್ಬೇಕಲ್ವಾ ಮೀಡಿಯಾಗೆ ಹೇಳಿದ್ರೆ ಅವರೇ ಕೊಡ್ತಾರಿಲ್ವಾ ಅದಂದರೆ ಇವ್ರಿಗೆ ಜನ ಮೇಲೆ ಭಯ ಹೆಂಗಿದೆ ಕೌನ್ಸಿಲ್ ಮೇಲೆ ಭಯ ಅಲ್ಲ ಜನ ಮುಂದೆ ನಮ್ಮ ಯೋಗಿತಗಳು ಹೋದರೆ ಇಷ್ಟು ಲೂಟಿ ಮಾಡಿ ತಿನ್ನಿರೋದು ಜನ ಡೈರೆಕ್ಟಾಗಿ ನೋಡಿಬಿಟ್ರೆ ಈಗ ಒಂದು ತಾಯಿ ಮನೆಯಲ್ಲಿ ಕೂತ್ಕೊಳ್ತಾಳೋ ಅವಳು ಇದು ಕಿಚನ್ಲೆ ಸಮೇಲ್ ಪಂಡಿರ್ಪಾಂಗ ಅಡುಗೆ ಮಾಡ್ಕೊಂಡಿರೋದು ಏನು ಬಂದಿದೆಮ್ಮ ಆಗ ನೋಡ್ತಾರಿಲ್ವಾ ಅರೆ ಇಷ್ಟು ಕೋಟಿಗೆಲ್ಲ ಯೋಚನೆ ಬರುತ್ತೆ ಇಲ್ವಾ ಅದೆಲ್ಲ ಹೋಗಬಾರ್ದು ತಿನ್ನೋದು ನಾವು ತಿನ್ಕೊಂಡು ಹೋಗೋಣ ಅದಕ್ಕೆ ಉತ್ತರ ಕೊಡೋದು ಯಾರು ಕಮಿಷನರು ಒಂದೇ ಒಂದು ಮಾತು ಎರಡು ಮಾತು ಮಾತಾಡಿದ್ರೇನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಡ್ಯೂಟಿ ಏನು ಇದೇನು ಟೆಕ್ನಿಕಲ್ ಆಗಿ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಅದು ತಾನೇ ಅವ್ರದ್ದು ಕೆಲಸ ಟೆಂಡರ್ಗೆ ಅವ್ರಿಗೇನು ಸಂಬಂಧ ಇದೆ MG ಮಾರ್ಕೆಟ್ನಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಮಾಜಿ ಅಧ್ಯಕ್ಷರು ಈಗ ವರ್ಕಿಂಗ್ ಪ್ರೆಸಿಡೆಂಟ್ ಏನೋ ಮಾಡಿದ್ದಾರೆ ಮೇಲೆ ಕೂತ್ಕೊಂಡಿದ್ದಾರೆ ಅವರು ಅದಕ್ಕೂ ಕೊಟ್ಟಿಲ್ಲ ಕ್ಲಿಯರಾಗಿ ಕೊಟ್ಟಿದ್ದಾರೆ ಇದರಲ್ಲಿ ಯಾರು ಫುಟ್ಪಾತ್ ಅವ್ರಿಗೂ ಆ್ಯಕ್ಷನ್ ಬಿಡಬೇಕು ಮಾರ್ಕೆಟ್ ಡೈಲಿ ಫುಟ್ಪಾತ್ ಸೆಲ್ಲರ್ಸ್ ಆ್ಯಕ್ಷನ್ ಏನು ಕೊಟ್ಟಿದ್ದಾರೋ ಅವರು ಅದಿಲ್ಲ ಸರ್ ಈ ಮೂಲೆ ತೆಕ್ಕೊಳ್ಳೋದು ಕೆಸ ತಕ್ಕೊಳ್ಳೋದು ಇಲ್ಲಿದ ಇದು ಮುನ್ಸಿಪಾಲ್ಟಿನಾ ನಾಚಿಗಾಗಿಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಂಥ ಮುನ್ಸಿಪಾಲ್ಟಿ ಎಲ್ಲಿಯಾದ್ರು ನೋಡಿದ್ರಾ ಅವರೇ ಕೊಟ್ಟು ಅದು ಇಲ್ಲ ಸರ್ ಸೆಲ್ಲರ್ ಆ್ಯಕ್ಷನ್ ಏನು ಕೊಟ್ಟಿದ ಮೇಲೆ ಅದು ಕ್ಲೀನ್ ಮಾಡೋದಕ್ಕಂತ ಎಂಥ ಲರ್ನರ್ಡ್ ಪೀಪಲ್ ಮೇಲೆ ಕೂತ್ಕೊಂಡು ಇವರು ಉತ್ತರ ಕೊಡೋದು ನಾನು ಕೇಳ್ಕೊಂಡಿದ್ರೆ ಇದು ಧರ್ಮಮ್ಮ ಇಲ್ಲ ಇದು ಅಧರ್ಮ ಈಗ ಅರ್ಥ ಆಯ್ತಾ ನಿಮ್ಗೆ ಧರ್ಮ ಅಧರ್ಮಕ್ಕೆ ಏನೋ ಆಮೇಲೆ ಇವರು ಏನು ಮಾಡಿದಾರಂದರೆ ತಪ್ಪು ಮಾಡಿರೋರನ್ನ ನಾನು ಸುಮ್ಮನೆ ಇಲ್ಲಿ ಕೇಳಿಬಿಟ್ಟು ಪ್ರೆಸ್ ಅವ್ರಿಗೆ ಪೋಸ್ಟ್ ಕೊಟ್ಬಿಟ್ಟು ಮೀಡಿಯಾನಲ್ಲಿ ಬರಬೇಕು ನಾನು ಲೈವ್ ಕೇಳಿಲ್ಲ ಸುಮಾರು ಕಾಪಿಗಳು ಕೊಟ್ಟಿದ್ದಾರೆ ಲೋಕಾಯುಕ್ತಕ್ಕೆ ಈಗ ಚರ್ಚೆ ಆಗಿದೆ ಒಂದು ಕೌನ್ಸಿಲರ್ ಕೇಳಿದಾರು ಲೋಕಾಯುಕ್ತಕ್ಕೆ ಹೋಗ್ತೀವಿಲ್ಲ ನಾನು ಹೋಗ್ಬಿಟ್ಟಿದ್ದೇನು ಅದರಲ್ಲಿ ಕೇಸು ಅಟೆಂಡ್ ಮಾಡಿದ್ದೇನೆ 2 ಸಲ ಇಟ್ ಈಸ್ ರೆಡಿ ಎನಿ ಮೂಮೆಂಟ್ ಫಾರ್ ಜಡ್ಜ್ಮೆಂಟ್ ನಾನು ಲೋಕಾಯುಕ್ತ ಜುಡಿಷಿಯರಿ ಹೋಗಿ ಬೇಗ ಕೊಡ್ರಿ ನಾನು ಆರ್ಡರ್ ಮಾಡೋಕ್ಕಾಗುತ್ತಾ ಕ್ಯಾನ್ ಐ ಅಗೇನ್ಸ್ಟ್ ಬಟ್ ಐ ಕ್ಯಾನ್ ಆರ್ಗ್ಯೂ ದಟ್ ಈಸ್ ವೈ ಆನ್ ಆರ್ಗ್ಯುಮೆಂಟ್ ಆಫ್ ಕಂಪ್ಲೇಂಟ್ ಬಟ್ ಅವ್ರು ಫೋರ್ಸ್ ಮಾಡೋಕ್ಕಾಗಿಲ್ಲ ಅವ್ರು ಯಾವಾಗ ಜಡ್ಜ್ಮೆಂಟ್ ಕೊಡ್ತಾರೋ ಆವತ್ತು ಯಾರು ಜೈಲಿಗೆ ಹೋಗಬೇಕೋ ಅವ್ರು ಡಿಸೈಡ್ ಮಾಡ್ತಾರೋ ಆ ಮುನ್ಸಿಪಾಲಿಟಿಗೆ ಬಂದು ಜುಡಿಷಿಯರಿ ಲೋಕಾಯುಕ್ತವರೇ ಹೇಳಿದ್ದಾರೆ ಅವ್ಯವಹಾರಗಳಾಗಿದೆ ನಿಮ್ಮ ಮುನ್ಸಿಪಾಲ್ಟಿ ಮೇಲೆ ಬೇಕಾದಷ್ಟು ಕಂಪ್ಲೇಂಟ್ಗಳು ಬಂದಿದೆ ಹುಷಾರಾಗಿರಿ ಕ್ರಮ ತಗೊಳ್ತೇನೋ ಯಾರನ್ನೂ ನಾನು ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಹೋಗಿದ್ದಾರೋ ರೆಕಾರ್ಡ್ ಇದೆ ಅವ್ರು ಬಂದಿರೋದಿದೆ ಪ್ರೆಸ್ ಅವ್ರಿಗೂ ಗೊತ್ತಿದೆ ಅದರಲ್ಲಿ ನಾನು ರೈಟಿಂಗ್ನಲ್ಲೇ ಕೊಟ್ಟಿದ್ದೆ ಐ ಆಮ್ ಎನ್ಕ್ಲೋಸಿಂಗ್ ಆಲ್ ದ ಕಾಪೀಸ್ ವಿಚ್ ಐ ಹ್ಯಾವ್ ಅಟ್ಯಾಚಿಂಗ್ ಎನ್ಕ್ಲೋಸರ್ ಫಾರ್ ಯುವರ್ ರೆಫರೆನ್ಸ್ ಒನ್ಸ್ ಅಗೇನ್ ಪ್ಲೀಸ್ ಡೂ ದ ನೀಡ್ಫುಲ್ ಸೈನ್ ಮಾಡಿ ಇದು ಕೋರ್ಟ್ನಲ್ಲಿ ಕೊಟ್ಟಿರೋದು ಯಾವ ಕೋರ್ಟು ಅದನ್ನು ತಮಗೆ ಗೊತ್ತಾಗಬೇಕು ಅಡಿಷನಲ್ ರಿಜಿಸ್ಟರ್ ಎನ್ಕ್ವೈರಿ 6 ಕರ್ನಾಟಕ ಲೋಕಾಯುಕ್ತ MS ಬಿಲ್ಡಿಂಗ್ BR ಅಂಬೇಡ್ಕರ್ ಲೋಕಾಯುಕ್ತ ಹೋಗಿದೆ ಕೋಲಾರ ರಿಪೋರ್ಟ್ ಹೋಗಿದೆ
ಅದ್ಮೇಲೆ ಅವ್ರು ಕ್ರಮ ತಗೊಂಡಿದ್ದಾರೋ, ನನಗೆ ನೋಟಿಸ್ ಇಶ್ಯೂ ಮಾಡಿದ್ದಾರೋ, ನಾನೇ ಅಟೆಂಡ್ ಮಾಡಿದ್ದೇನೋ, ಇವರು ಮಾಡಿರೋ ಕುಡಿಯೋ ನೀರು 65 crores. ಎಷ್ಟು? ಸುಮಾರು 70 ಕಿಲೋಮೀಟರ್ ಕನೆಕ್ಷನ್ ಕೊಡಬೇಕು. 50,000 ಮನೆಗಳ ಕನೆಕ್ಷನ್ ಕೊಟ್ಟಿರಬೇಕು. ಬಡ್ಜೆಟ್ನಲ್ಲಿ ಎಲ್ಲಿಯಾದ್ರು ಇದಾ ತೋರಿಸಿ. ಇಷ್ಟು ಅಮೌಂಟ್ ಟೋಟಲ್ ಈ ಎಂಟರ್ಪ್ರೈಸಸ್, ಲಕ್ಷ್ಮಿ ಎಂಟರ್ಪ್ರೈಸಸ್ ಅದರಲ್ಲಿದೆ. ಬಡ್ಜೆಟ್ ನೋಡಿದ್ರಾ? ಅಯ್ಯಯ್ಯೋ, ಈಗ ತಗೊಟ್ಟಿದ್ದಾರೆ. ನಾವು ಹೆಂಗೆ ಓದೋಕ್ಕಾಗುತ್ತೆ ಅಷ್ಟೆಲ್ಲ? ಅವ್ರ ಸ್ಕಾಲರ್ಸ್ ಒಂದು ಸೆಕೆಂಡಲ್ಲಿ ಓದ್ಬಿಡ್ತಾರೆ ಸರ್. ನಾವು ಓದೋಕ್ಕಾಗೋದಿಲ್ಲ. ಈಗ ಇಷ್ಟು ಇದನ್ನೇ ನೋಡಿ, ಇದು ನೋಡ್ಬೇಕಂದ್ರೆ ಎಷ್ಟು? ಲಕ್ಷ್ಮಿ ಎಂಟರ್ಪ್ರೈಸಸ್ ಒಳಗಡೆ ಮಾತಾಡಿದೇನಿಲ್ವಾ? ಅದಕ್ಕೂ ಲಕ್ಷ್ಮಿ ಎಂಟರ್ಪ್ರೈಸಸ್ ಆಟೋ ಟಿಪ್ಪರ್ ಹೆಲ್ಪರ್ ಸ್ಯಾಲ್ರಿ, SWM ಸೈಟ್ ವರ್ಕ್ ಸ್ಯಾಲ್ರಿ, SWM ಸೈಟ್ ವರ್ಕ್ ಸ್ಯಾಲ್ರಿ ಪೇಯ್ಡ್ ಫಾರ್ ಮಂತ್ ಆಫ್ ಡಿಸೆಂಬರ್ 2. ಏನಾದ್ರು ಗೊತ್ತಾ? SWM ಟಿಪ್ಪರ್ ಏನಾದ್ರು ಗೊತ್ತಿದ? ಇವ್ರಿಗೆ ಮಾತ್ರ ಆಟೋ ಟಿಪ್ಪರ್ SDML ಸುಮಾರು 2.5 ಕೋಟಿ ಕೊಟ್ಟಿದ್ದಾರೆ. 17 lakhs ಪರ್ ಮಂತ್. ಯಾರ್ದು? ಲಕ್ಷ್ಮಿ ಎಂಟರ್ಪ್ರೈಸ್. ಯಾರಾದ್ರು ನೋಡಿದ್ರಾ? ಎಷ್ಟು ಜನ ಇದ್ದಾರಾ? ಅವ್ರದ್ದು ಅಟೆಂಡೆನ್ಸ್ ಇದಾ? ಅವ್ರದ್ದು ಮೊಬೈಲ್ ನಂಬರ್ಗಳಿದಾ? ಇದೆಲ್ಲ ನಾನು ಕೇಳ್ಕೊಂಡು ಹೋದರೆ 4-5 ದಿವಸ ಆಗಬೇಕು ಬಡ್ಜೆಟ್ ಮೇಲೆ ಮಾತಾಡೋದಕ್ಕೂ. ಆಮೇಲೆ ದುರ್ಗಾ ಎಂಟರ್ಪ್ರೈಸಸ್, ಇವ್ರು ಯಾರಾದ್ರು ಕೇಳಿದ್ರ? ಪ್ರೆಸ್ ಅವರು ದುರ್ಗಾ ಎಂಟರ್ಪ್ರೈಸಸ್ನು ಅವ್ರದ್ದು ಅದೇ ಆಟೋ ಟಿಪ್ಪರ್, ಬರೀ ಆಟೋ ಟಿಪ್ಪರ್. ಏನು ಆಟೋ ಟಿಪ್ಪರ್ ಅಂದರೆ? ಆಟೋ ಟಿಪ್ಪರ್ ಅಂದರೆ ಏನು ಸರ್? ಕೆಲಸ ಕರ್ಕೊಂಡು ತಗೊಂಡು ಹೋಗ್ತಾನೆ ಅವನು. ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೋ, ಎಷ್ಟು ಆಟೋ ಟಿಪ್ಪರ್ ಮುನ್ಸಿಪಾಲ್ಟಿದಿದೆ, ಈ ಕಾಂಟ್ರಾಕ್ಟ್ರದ್ದು ಎಷ್ಟಿದೆ? ಇವನಕ್ಕೂ 2,540,000. 2 ಕೋಟಿ ಬರೀ ಆಟೋ ಟಿಪ್ಪರ್ಗೆ ಮಾತ್ರ. ಟಿಪ್ಪರ್ ಇದು ಕೊಟ್ಟಿರೋದು ರೈಟ್ ಆಫ್ ಇನ್ಫಾರ್ಮೇಶನ್ ನಲ್ಲಿ ತಗೊಂಡಿರೋದು. ಇದು ಸುಮ್ಮನೆ ಇಲ್ಲ. ಇವರು ಲಕ್ಷ್ಮಿ ರೈಟ್ ಆಫ್ ಇನ್ಫಾರ್ಮೇಶನ್ ಅವ್ರು ಕೊಟ್ಟಿರೋದೆ. ಇಲ್ಲಿ ಎಲ್ಲಿಯಾದ್ರೂ ಬ್ರೀಫ್ ಇದಾ? ಇದಕ್ಕೆ ಲೈವ್ ಕೇಳಿದ್ವಿ ನಾವು. ಲೈವ್ ಇದ್ರೆ ಜನಕ್ಕೆ ಹೋಗುತ್ತೆ. ಜನ ಟ್ಯಾಕ್ಸ್ ದುಡ್ಡು ಇದಲ್ಲ, ಫಂಡ್ ಎಷ್ಟು ಬಂದಿದೆ ಸರ್ಕಾರನಿಂದು, ಲೈವ್ಗೆ ಹೋಗ್ಬೇಕು. ಇದೆಲ್ಲ ಯಾರು ಕೇಳಬೇಕು? ಕೌನ್ಸಿಲ್ ಕೇಳಬೇಕು. ಕೌನ್ಸಿಲ್ ಸರಿಯಾಗಿ ಉತ್ತರ ಬಂದಿಲ್ಲ ಅಂದರೆ ಇವ್ರು ತಪ್ಪು ಮಾಡಿರೋ ಮಾಹಿತಿಗಳು ಯಾರು ಕೇಳಬೇಕು? ಯಾರು ಸರ್ ಕೇಳಬೇಕು? ನಮ್ಮೂರು MLA ಕೇಳಬೇಕು, ಎಲೆಕ್ಟೆಡ್ MLA ಕೇಳಬೇಕು, ಅಥವಾ ಅವರು ಸರಿ ಇಲ್ಲ ಅಂದರೆ MP ಕೇಳಿರಬೇಕು. ಇವ್ರು ಯಾರು ಸರಿ ಇಲ್ಲ ಪಬ್ಲಿಕ್ ಕೇಳಬೇಕು. ಆನ್ ಬಿಹಾಫ್ ಆಫ್ ಪಬ್ಲಿಕ್ ನಮ್ಮ ಥರ ಇರೋರು ಲೋಕಾಯುಕ್ತಕ್ಕೆ ಹೋಗುತ್ತೆ. ಇವ್ರಿಗೆ ಶಿಕ್ಷೆ ಬರೋದು ಬರುತ್ತೆ. ನಾನು ಮಾಡಿರೋ ಲೋಕಾಯುಕ್ತದಲ್ಲಿ ಯಾರು ಎಸ್ಕೇಪ್ ಆಗಿಲ್ಲ ಶಿಕ್ಷಣದಿಂದ. ಸುಮಾರು 13 ಕಮಿಷನರ್ಗಳು ಇನ್ನೂ ಶಿಕ್ಷಣಲ್ಲೇ 16 ವರ್ಷ ಮುನ್ಸಿಪಾಲಿಟಿ ಕೌನ್ಸಿಲ್ ನಿಲ್ಲಿಸ್ಕೊಂಡಿದ್ದು ನೋಡಿದಿರಿಲ್ವಾ? ಇದೇ ಕೋರ್ಟ್ನಲ್ಲಿ. ಯಾತಕ್ಕೆ? ನನಗೆ ಏಟಾಗಿ ಕೂತ್ಕೊಂಡು ಮೈಕ್ನಲ್ಲಿ ಮಾತಾಡಿದ್ರೆ ಎದ್ದು ಹೇಳಿದ್ರು. ಏನು ಹೇಳಿದರು? ನನ್ನ ಎದ್ದು ಹೇಳಿ ಹೇಳಿದಕ್ಕೋಸ್ಕರನೇ 16 ವರ್ಷ ಕೋರ್ಟ್ನಲ್ಲಿ ನಿಲ್ಲಿಸಿದ್ದೀನಿ ನಾನು. ಎಲ್ಲ ಕೌನ್ಸಿಲರ್ಗೂ ನನ್ನ ಬಿಟ್ಟು. ಆಯ್ತಾ? ಬರ್ರಿ ಒಂದು ಮಾತಿಗೆ. ಈಗ ಇಷ್ಟು ಮಾತಿಗೆ ಉತ್ತರನೇ ಕೊಟ್ಟಿಲ್ಲ, ನಾನು ಸುಮ್ಮನೆ ಇರ್ತೇನಾ? ಸರ್, ಈಗ ಲೋಕಾಯುಕ್ತ ರಿಪೋರ್ಟ್ ಕೊಟ್ಟಿದ್ದೀರಲ್ಲ, ಯಾವುದ್ರ ಬಗ್ಗೆ ನೀವು ಕೊಟ್ಟಿರೋದು? ನಾನು ಅಮೃತ್ ಸಿಟಿ ಬಗ್ಗೆ ಕೊಟ್ಟಿದ್ದೇನೆ. ಅಮೃತ್ ಸಿಟಿ 150 crores ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಅದರಲ್ಲೇ ಬರೋದು, ವಾಟರ್ ಬೋರ್ಡ್. ಈಗ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಇರೋ ಟೈಮಲ್ಲಿ ನಿಮಗೂ ಕ್ಯಾವೆಂಜರ್ಸ್ ಯಾತಕ್ಕೆ ವರ್ಕ್ ಮಾಡೋದಕ್ಕೆ? ಕ್ಯಾವೆಂಜರ್ ಯಾತಕ್ಕೆ ವರ್ಕ್ ಮಾಡಬೇಕು? ಎಲ್ಲ ಅಂಡರ್ಗ್ರೌಂಡ್ನಲ್ಲಿ ಹೋಗ್ತಾ ಇಲ್ಲ ಅಲ್ವಾ? ವಾಸನೆ ಬರೋದಿಲ್ಲ ಅಲ್ವಾ? ಯಾತಕ್ಕೆ ಕ್ಯಾವೆಂಜರ್? ಅಟೆಂಡೆನ್ಸ್ 200 ಜನ ಕೊಡ್ತೀರಿ. ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಮಾಡಿದ್ದಾನೆ, ಅದು ನಮ್ಗೆ ಬರೋದಿಲ್ಲ ಅಂತ ಹೇಳ್ತಾರೆ. DC is one of the member in that. DC is admin of this municipality. ಏನಾಯಿತು? ಕುಡಿಯೋ ನೀರು ಕೊಟ್ಟಿದ್ದಾರಾ? ಬೇತಮಂಗಲಲ್ಲಿ ನೀರು ಬಂದಿದಾ? ಇಲ್ಲ. ಇದಕ್ಕೆಲ್ಲ ಉತ್ತರ ಕೊಡೋದು ಯಾರು? ನಗರಸಭೆ. ನಂಬರ್ 1 ತಂದೆ ಮೇಲಿದ್ರೆ, ಲೇಡಿ ಇದ್ರೆ ನಂಬರ್ 1 ತಾಯಿ. ನಾವೆಲ್ಲ ಮಕ್ಕಳು. ಈ ಮಕ್ಕಳ ಮೇಲೆ ನೀವು ಊಟ ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಂದರೆ ಇದು ಮುನ್ಸಿಪಾಲ್ಟಿನಾ? ಈ ಜನ ಏನು ಮಾಡ್ತಾರೆ? ಅಪ್ಪಾವಿಗಳು 30% ಜನ ಒಳ್ಳೆಯವರು ಇದ್ದಾರೆ ರೀ. 70% ಯಾರು ತಪ್ಪು ಮಾಡೋದಕ್ಕೋಸ್ಕರ ಅವ್ರಿಗೋಸ್ಕರ ನಾನು ಬಿಡೋಕ್ಕಾಗುತ್ತಾ? 30 ಜನ ಒಳ್ಳೆ ಜನ ಇದ್ದಾರಲ್ವಾ? ನೋವಿನಿಂದ ಅವ್ರಿಗೆ ನಾನು ಮಾತಾಡಬೇಕು. ಪ್ರೆಸೆಂಟ್ ಮುನ್ಸಿಪಾಲ್ಟಿ ಬಗ್ಗೆ ಹೇಳಿ ಸರ್. Present municipality is looting like anything. Crores of money they looted.
ಕುಡಿಯೋ ನೀರು ಬಗ್ಗೆ ಈಗ ಸಮ್ಮರ್ ಟೈಮ್ನಲ್ಲಿ ಕುಡಿಯೋ ನೀರಿಲ್ಲ, ಟ್ಯಾಂಕರ್ಗಳಲ್ಲಿ ಪರ್ಚೇಸ್ ಮಾಡ್ತಿದ್ದಾರೋ, ಕನೆಕ್ಷನ್ ಇಲ್ಲ ಮನೆಗೆ, ಬೇತಮಂಗಲ ವಾಟರ್ ಇಲ್ಲ, ಎಕ್ವಿಪ್ಮೆಂಟ್ಸ್ ಎಲ್ಲ ಸೇಲ್ ಮಾಡಿದ್ದಾರೆ, ಕಳ್ದನಾಗಿದ ಸೇಲ್ ಮಾಡಿದಾರ. ಎಲ್ಲಿ ಆ ಎಕ್ವಿಪ್ಮೆಂಟ್ಸ್ ಎಲ್ಲ ಯಾರು ಕಂಟ್ರೋಲ್? ಡೆಪ್ಟಿ ಕಮಿಷನರ್ ಆಸ್ ಕಂಡಕ್ಟ್ ದಿಸ್ ಎನ್ಕ್ವೈರಿ ಸಪ್ರೇಟ್. ಅವ್ರನ್ನ ಲೆಟ್ರೇ ಬರೆದಿದ್ದೇನೋ, ಕೊಟ್ಟಿದ್ದೇನೋ, ಈ ಥರ ಹಾಫ್ ಆನ್ ಅವರ್ ಮಾತಾಡಬೇಕೇನೋ. ಇವ್ರು ಏನು ಹೇಳೋದು? ಡಿ ಸಿ ಪರ್ಮಿಷನ್ ಹೇಳಿದ್ದಾರೆ ಕೌನ್ಸಿಲ್ನಲ್ಲಿ. ಡಿ ಸಿ ಇದಕ್ಕೆ ಪರ್ಮಿಷನ್ ಕೊಡಬಾರ್ದು ಹೇಳಿದಾರಾ? ಆ ಡಿ ಸಿ ಇದು ಕೊಡ್ರಿ ಯಾವುದಕ್ಕೆ ಬರೀದಿಲ್ಲ? ಹಂಗಿದ್ರೆ ದೇರ್ ಇಸ್ ನೋ ಕ್ರಿಸ್ಟಲ್ ಕ್ಲಿಯರ್ ಇನ್ ದಿಸ್ ಅಡ್ಮಿನಿಸ್ಟ್ರೇಷನ್. ಟ್ರಾನ್ಸ್ಪರೆನ್ಸಿ ಇಲ್ಲ. ಇವರು ಬಡ್ಜೆಟ್ ಬುಕ್ಗೆಲ್ಲ ಈಗ ಕೊಡ್ತಾ ಇದ್ದಾರೆ, ಇಷ್ಟು ಬುಕ್ಕು ಅದರಲ್ಲಿ ಕೊಟ್ಟಿದ್ದೇನೆ, ಓದೋಕ್ಕಾಗತ್ತಾ? ಯಾ ಕಾಲೇಜ್ ಪ್ರೊಫೆಸರ್ ಓದೋಕ್ಕಾಗತ್ತಾ? ಹಾಂ, ಅಡ್ವೊಕೇಟ್ಗಳು ಹೋಗೋಕ್ಕಾಗತ್ತಾ? ನೋಡಿ, ಲೀಗಲ್ ಅಡ್ವೈಸರ್ ಉತ್ತರ ಕೊಡಿ ಅಂದರೆ ಏನೇನಿಗೂ ಹೋಗ್ತಾರೆ, ಎಸ್ ಆರ್ ನೋ ಅಷ್ಟೇ. ಏನು ಇನ್ಕಮ್ ಬರೋದಕ್ಕೆ ಮುನ್ಸಿಪಾಲ್ಟಿ ಸೇಲ್ ಮಾಡಬೇಕಾ? ಸೇಲ್ ಮಾಡಿಬಿಡೋಣ ಮುನ್ಸಿಪಾಲ್ಟಿನ? ತಾವು ಹೇಳಿ ಸರ್. ನೆಕ್ಸ್ಟ್ ಮೂವ್ ಹೇಳಿ ಸರ್. ನೆಕ್ಸ್ಟ್ ಮೂವ್ ಮುನ್ಸಿಪಾಲ್ಟಿನ ಸೂಪರ್ ಸೀಟ್ ಮಾಡಬೇಕು. ಇರೋದು 4 ತಿಂಗಳು ಪಾಪ ಕೌನ್ಸಿಲರ್ಗಳು ಬೇಜಾರಾಗಿಬಿಡ್ತಾರೆ. ಬಟ್ ಶಿಕ್ಷೆ ಬರುತ್ತೆ. ಆ ಕೌನ್ಸಿಲ್ ಬಾಡಿನಲ್ಲಿ ತಪ್ಪು ಮಾಡಿರೋರ ಮೇಲೆಲ್ಲ ಶಿಕ್ಷೆ ಬಂದರೆ ಅದರಲ್ಲಿ ನಾನು ಎಸ್ಕೇಪ್ ಆಗ್ತೇನೆ. ನನ್ನ ಕಂಪ್ಲೇಂಟ್ ನಾನೇ. ಯಾರು ಕೊಟ್ಟಿಲ್ವೋ ಪಾಪ ಅವ್ರು ಸಿಕ್ಕಾಕೊಂಡ್ರೆ ನಾನು ಜವಾಬ್ದಾರಿ ಇಲ್ಲ. ಕೌನ್ಸಿಲ್ ಬಾಡಿ ಅದು ಕೊಲೆ ಮಾಡೋರಿಗೆ ಅಬೇಟರ್ ಇಲ್ವಾ? ಅವ್ರ ಜೊತೆಲಿ ಉದ್ದಾರ ಅರ್ಥ. ಈಗ ಯಾರು ಏನೋ ಕೇಳಿಲ್ಲ, ಸುಮ್ಮನೆ ಕೂತ್ಕೊಂಡಿದ್ರೆ ನೀವು ಅವ್ರ ಜೊತೆಲಿ ಇದೇನು ಅರ್ಥ? ಆಲ್ರೆಡಿ ಜಡ್ಜ್ಮೆಂಟೂ ಇದೆ. ಕೌನ್ಸಿಲರು ಅಡ್ಮಿನಿಸ್ಟ್ರೇಷನು ಕೊಲೀಡಾಗಿ ಇಂಥ ದುಡ್ಡು 170 crores ಲಾಸ್ ಮಾಡಿದ್ದಾರೆ ಜಡ್ಜ್ಮೆಂಟ್ ಇದೆ. ಅದ್ಮೇಲೆ ಇವರು ಹೈಕೋರ್ಟ್ಗೆ ಹೋಗಿರೋದು, ಅದ್ಮೇಲೆ ಜಡ್ಜ್ಮೆಂಟ್ ಕೊಟ್ಟಿರೋದು. ಇವರು ಆ ಜಡ್ಜ್ಮೆಂಟ್ ಕೊಟ್ಟಿರೋದನ್ನೇ ನ್ಯಾಯಮೂರ್ತಿಗಳನ್ನೇ ಕೋರ್ಟಲ್ಲಿ ನ್ಯಾಯಮೂರ್ತಿಗಳು ಕೊಟ್ಟಿರೋ ತೀರ್ಪನ್ನೇ ಮಾರ್ಕರಿ ಮಾಡಿದ್ದಾರೆ, ಅವಮಾನ ಮಾಡಿದ್ದಾರೆ. ಫುಟ್ಪಾತ್ನಲ್ಲಿ ನಾನು ಆ್ಯಕ್ಷನ್ ಬರ್ತೀನಿ, ಏನು ಮಾಡ್ತಾರೋ ಮಾಡ್ಕೊಳ್ರಿ ಇಲ್ಲ ಅಂದರೆ ಡಿಫೇಮೇಟ್ರಿನ ಹೋಗ್ಬೇಕಾ ಇಲ್ವಾ? ಡಿಫೇಮೇಟ್ರಿ ನಾನು ಹೋದರೆ ಇವ್ರಿಗೆ ಶಿಕ್ಷೆ ಸಿಗಬೇಕಿಲ್ವಾ? ಆ್ಯಸ್ ಎ ಅಡ್ವೊಕೇಟ್, ಆ್ಯಸ್ ಎ ಕೌನ್ಸಿಲರ್, ಆ್ಯಸ್ ಎನ್ XMLA, ಈಸ್ ಇಟ್ ನಾಟ್ ಈನಿಯಸ್ ಕ್ರೈಮ್ ಎಗೇನ್ಸ್ಟ್ ದ ಜುಡಿಷರಿ? ಡಬಲ್ ಬೆಂಚಿನ ಕೊಟ್ಟಿರೋದನ್ನೇ ನೀವು ಅವಮಾನ ಮಾಡೋ ಥರ ಫುಟ್ಪಾತ್ ಅವ್ರಿಗೆ ನಾನು ಆ್ಯಕ್ಷನ್ ಬಿಡ್ತೇನೋ? ಅಂಗಡಿಗಳಲ್ಲಿರೋರನ್ನ ವಸೂಲು ಮಾಡಿ ಕೋಟಿಗರಂಗೆ ನಾನು ದುಡ್ಡು ಹಾಕ್ಕೊಂಡಿದ್ದೇನೋ? ಅವ್ರಿಗೇನು ಆ್ಯಕ್ಷನ್ ಬೇಡ ಅನ್ನೋದಾ? ಹೇಳಿ. ನನ್ನ ಮನೆ ಹತ್ರ ಡ್ರೈನೇಜ್ ಅಂಡರ್ಗ್ರೌಂಡ್ ಹಾಕಿದ್ದೀರಿ ಅಂತ ಹೇಳಿದ್ದೀರಿ ಇಲ್ವಾ ನೀವು? ಈ ಪ್ರೋಗ್ರಾಮ್ ತಗೊಂಡು ಬಂದಿದ್ದೆ ನಾನೇ 2004ನಲ್ಲಿ. ಏನ್ರಿ ಮೂರು ಮನೆಗೆ ಕೊಟ್ಟಿದ್ದಾರೆ, ಮೇಲಿರೋ ಮನೆಗಳ ಅಂತ ಕೊಟ್ಟಿಲ್ಲ ಅಂದರೆ ಆ ಎಲೆಕ್ಟ್ರಿಸಿಟಿ ಬಂದು ನೋಡಿಬಿಟ್ಟು ನಾನು ನೋಡ್ಕೊಳ್ತೇನೆ ಸರ್, ನಾಳೆ ಬರ್ತೇನೆ ಸರ್, ಇದು ಉತ್ತರನಾ? ಅಂಡರ್ಗ್ರೌಂಡ್ ಡ್ರೈನೇಜ್ ಇರೋ ಟೈಮ್ನಲ್ಲಿ ಡ್ರೈನೇಜ್ ಹೆಂಗ್ರಿ ಬರುತ್ತೆ? ತಪ್ಪು ಇಲ್ವಾ? ಇದಕ್ಕೆ ಉತ್ತರ ಕೊಡೋದು ಯಾರು? ಅಧ್ಯಕ್ಷರು ಇರಬೇಕಾ ಅಥವಾ ಇಂಜಿನಿಯರ್ ಕಮಿಷನರ್ ಇರಬೇಕಾ? ಕೊಟ್ಟಿದ್ದಾರೆ ಅಧ್ಯಕ್ಷರು. ಯಾವ ಕೇಳಿದ್ರು ಪಾಪ ಅಧ್ಯಕ್ಷರಿಗೆ ಏನೂ ಗೊತ್ತಿಲ್ಲ, ಅವ್ರು ಓದಿರೋರೆ. ಇದು ಆಮೇಲೆ ಕೊಡ್ತೇನೋ? ಏನು ಕೌನ್ಸಿಲ್ ಬಾಡಿ ನಡೆಯೋದು ಇವತ್ತು, ಆಮೇಲೆ ಉತ್ತರ ಕೊಡ್ತೀರಾ ನೀವು? ಇದು ಕೌನ್ಸಿಲ್ ಬಾಡಿನಾ? ಇನ್ನು ಏನಾದರೂ ಕೇಳಬೇಕಂದ್ರೆ ಕೇಳಿ. ಈಗ ಪೊಲೀಸ್ ಅವ್ರನ್ನ ಹಾಕ್ಬಿಟ್ಟಿದ್ದಾರೋ, ಯಾವ ಬಡ್ಜೆಟ್ ಮೀಟಿಂಗ್ ನಡೀತಾ ಇದೆ, ಯಾರು ಒಳಗಡೆ ಬರಬಾರ್ದು, ಏನೋ MLA ಜನ ಮಾತ್ರ ಹೊರಗಡೆ ಬಿಟ್ಟಿದ್ದಾರೆ. ಪೊಲೀಸರಿಗೆ ನಾನು ತೋರಿಸಿದ್ದೇನೆ, ಅವರೆಲ್ಲ ಯಾರಂದ್ರೆ ಓಡೋಡ್ತಾರೆ. ಹಾಗಾದರೆ ನನಗೆ ಗೊತ್ತಿರೋದು ಪೊಲೀಸವ್ರಿಗೆ ಗೊತ್ತಿಲ್ವೇ? ಇದು ಪೊಲೀಸ್ ರಾಜ್ಯನಾ? ಪಬ್ಲಿಕ್ ರಾಜ್ಯ ರೀ. ಯಾರಿದ್ರೂ ಸತ್ಯಾಂಶ ಇರಬೇಕು. ಈಗ ಜನ ನಾನು ಪ್ರೆಸ್ಗೆ ಏನು ಕೊಡ್ತಾ ಇದ್ದೇನೋ ಅವ್ರಿಗೆಲ್ಲ ಮತ್ತೆ ಹೋಗಿ ನಾನು ಹೇಳೋಕ್ಕಾಗತ್ತಾ? ಈಗ ಅವ್ರು ಒಳಗಡೆ ಬಂದರೆ ಏನೋ ವೆಪನ್ಸ್ ತೊಗೊಂಡು ಬಂದುಬಿಡ್ತಾರಾ? ಇಲ್ಲ ಅಲ್ಲಿ ಬೀದಿನಲ್ಲಿ ನಾನು ಹೋದರೆ ಜಾಮ್ ಆಗುತ್ತೆ. ಜಾಮ್ ಆಗಿದ್ರೆ ಪಬ್ಲಿಕ್ ತೊಂದರೆ ಆಗುತ್ತೆ. ಪಬ್ಲಿಕ್ ನನ್ನ ಬೈತಾರೆ, ಪೊಲೀಸವರು ಬೈಯೋದಿಲ್ಲ. ஆனால் ಇವ್ರು ಹೇಳೋದೇನೋ ಪಬ್ಲಿಕ್ ತೊಂದರೆ ಆಗುತ್ತೆ ಅಲ್ಲ. ಪಬ್ಲಿಕ್ ಏನಕ್ಕೋಸ್ಕರ ತೊಂದರೆ? ನೀವು ಅವ್ರು ಒಳಗಡೆ ಬಿಟ್ಟರೆ ಪಬ್ಲಿಕ್ ತೊಂದರೆ ಆಗೋದಿಲ್ಲ. ಹಾಗಾದ್ರೆ ಪೊಲೀಸ್ ಕರೆಕ್ಟ್ ಆಗಿದ್ದಾರಾ? ಯಾರು ಅಧಿಕಾರದ್ರು ಅವ್ರ ಜೊತೆಲಿ ಹೋಗೋದು ಪೊಲೀಸವರು ಇದ್ದಾರಾ? ಹಂಗೆ ತಪ್ಪದು. ನಾವು ಧರಣೆ ಮಾಡ್ತೀವಿ ಅಂಬೇಡ್ಕರ್ ಮುಂದೆ ಅಂದರೆ ಪಬ್ಲಿಕ್ ಜನ ಬರ್ತಾರೋ, ಏನಕ್ಕೋಸ್ಕರ ಧರ್ನಾ ಕೂತ್ಕೊಂಡಿದ್ದಾರೋ? ಈಗ ನಿಮ್ಮ ಹತ್ರ ಮಾತಾಡೋದಲ್ಲ, ಪ್ರತಿಯೊಬ್ಬರು ವಾಟ್ಸಪ್ಪಲ್ಲಿ ನೋಡ್ಕೊಂಡಿರೋಕ್ಕಾಗುತ್ತಾ? ಎಲ್ಲರೂ ಕೇಳ್ಕೊಳ್ತಾರೋ, ಅದನ್ನ ಅಡ್ಡ ಮಾಡ್ತಾರೆ. ಓಕೆ, ಅದು ಏನಂದರೆ ಪವರ್ ಅವ್ರ ಹತ್ರ ಇದೆ, ಮುನ್ಸಿಪಾಲ್ಟಿ ಹತ್ರ, MLA ಹತ್ರ. ಆದ್ದರಿಂದ ಪೊಲೀಸ್ ನಮ್ಮ ಜೋಬ್ನಲ್ಲಿ ಇದೇನು ಹೇಳ್ತಾರೆ. ನಮಗೆ ಪೊಲೀಸ್ ಜೋಬ್ನಲ್ಲಿ ಬೇಡ, ನಮ್ಮ ಶೋಲ್ಡರ್ನಲ್ಲಿ ಬೇಡ. ಸತ್ಯ ಮುಂದೆ ಇರಿ ಏನು ಹೇಳ್ತೀವಿ. ನೆಕ್ಸ್ಟ್ ಬಜೆಟ್ ಇದರಲ್ಲಿ ಅಟೆಂಡ್ ಮಾಡ್ತಾರೆ. ಬಡ್ಜೆಟ್ಗೆ ಏನು ಅಟೆಂಡ್ ಮಾಡೋದು? ಇದಕ್ಕೆ ಉತ್ತರ ಕೊಡೋದು ಯೋಗಿತ್ತಲ್ಲ ಇವ್ರಿಗೂ. ಬಡ್ಜೆಟ್ನಲ್ಲಿ ಉತ್ತರ ಕೊಡ್ತಾರಾ? ಬಡ್ಜೆಟ್ನಲ್ಲಿ ಉತ್ತರ ಕೊಡೋದಂದರೆ ಬರೀ 13 ಪಾಯಿಂಟ್ಗಳು ಕೊಟ್ಟಿರ್ಬೇಕಲ್ವಾ? ಅದರ ಬಡ್ಜೆಟ್ ಮೀಟಿಂಗ್ಗೆ ಈಗ ಬಾಯ್ಕಾಟ್ ಮಾಡ್ತೀರಾ, ಜನ ಮುಂದೆ ಹೋಗ್ತೀರಾ? ಜನ ಮುಂದೆ ಹೋಗ್ತೇನೋ? ಈಗ ಹೇಳ್ಕೊಂಡಿರೋದಲ್ಲ ಜನಕ್ಕೆ. ಬಡ್ಜೆಟ್ನಲ್ಲಿ ಏನಿದೆ ನಮ್ಗೆ ಗೊತ್ತಾಗಬೇಕಿಲ್ವಾ? ನೀವು ಓದ್ಕೊಂಡು ಹೋಗೋದು, ಆಮೇಲೆ ಕೂತ್ಕೊಳ್ಳೋದೆ. ಟೈಮ್ ಆಯಿತು ಊಟ ಕೊಡ್ತಾರೆ. ಯಾರ್ದು? ಪಬ್ಲಿಕ್ ದುಡ್ಡಿನಲ್ಲಿ.
ತಿನ್ಬಿಟ್ಟು ಹೋಗೋದುಗ ನಾನು ಬಂದಿರೋದು ಇಲ್ಲ. ಮೀಟಿಂಗ್ ಅಟೆಂಡ್ ಮಾಡಲ್ವಾ ಸರ್? ಮೀಟಿಂಗು ಈಗ ಅಟೆಂಡ್ ಮಾಡಿದ್ದಾನೆ ಬಂದಿದೆ ನಾವು. ಅದೇ ಸರ್ ಬಜೆಟ್ ಮೀಟಿಂಗ್. ಉತ್ತರ ಇದು ರೇ ABCD ಹೇಳ್ಕೊಡೋ ಟೀಚರೇ ಸರಿ ಇಲ್ಲ ಅಂದರೆ ನಾನು ಕಾಲೇಜ್ಗೆ ಹೋಗೋಕ್ಕಾಗುತ್ತಾ? ನರ್ಸರಿನಲ್ಲಿ ನೀ ಹೇಳ್ಕೊಡೋ ಯೋಗಿತಿಲ್ಲ, ಇನ್ನು ಮತ್ತೆ ನಾನು ಡಿಗ್ರಿ ಕ್ಲಾಸ್ ಕೇಳೋಕ್ಕಾಗುತ್ತಾ? ನೀವು ಹೇಳಿಪ್ಪ ಕೇಳ ನಾವು ಹೋಗಿ ಬೇಕಾದ್ರೆ ಬರ್ತೇನಾ? ಇದಕ್ಕೆ ಉತ್ತರ ಕೊಡೋಕ್ಕಾಗಿಲ್ವೇ? ಹಿಂಗೆ ನೋಡ್ತಾರೋ ಅಧ್ಯಕ್ಷರು ಹೆಂಗೆ ಹಿಂಗೆ, ಹಂಗೆ ಕಮಿಷನರು ಹಂಗೆ ನೋಡ್ತಾರ, ಅಲ್ಲಿ ಇಂಜಿನಿಯರು. ಫಿನಾನ್ಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಯಾರು ಮಾತಾಡಬೇಕು? ನೀವೆಲ್ಲ ನೋಡಿದ್ದು ತಾನೆ ಪ್ರೆಸ್ ಅವರು. ಆ ಯಮ್ಮನ ಕೇಳಿದರೆ 17 ಕೋಟಿ ಇದ್ದಾರೆ, ನನಗೆ 14 ಕೋಟಿ ಬಂದಿದ್ದೇನೆ. ಯಾರು ರೀ ಫಿನಾನ್ಸ್? ನಾನು ಕೇಳಿದ ಮೇಲೆ ಫಿನಾನ್ಸ್ ಅವರು ಉತ್ತರ ಕೊಡ್ತಾರೆ. ಅದಕ್ಕೆ ಮುಂದೆ ಯಾರು ಉತ್ತರ ಕೊಟ್ಕೊಂಡಿರೋದು? ತಪ್ಪಿಲ್ವಾ? ಇದು ಕಂಟ್ರೋಲ್ ಯಾರು ಮಾಡಿರಬೇಕು? ಅಧ್ಯಕ್ಷರು. ಯಾರು ರೀ ಫಿನಾನ್ಸ್ ಬಡ್ಜೆಟ್ ಬಗ್ಗೆ ಮಾತಾಡೋಣ ಇಲ್ಲಿ ಇರಿ ಹೇಳ್ಬೇಕಿಲ್ವಾ? ಒಂದು ಮಾತು ಹೇಳಿದಾರಾ? ಇದು ಏನು ಗೊತ್ತಿಲ್ಲ ಹತ್ರ ನಾವು ಕೂತ್ಕೊಂಡು ಮಾತಾಡಿದರೆ ನಾನು ಮೂರ್ಖನಾಗಿರೋಕ್ಕೆ ಸರಿ ಇಲ್ಲ. ನನ್ನ ಜನ ಏನೋ ಅಷ್ಟು ದಡ್ರು ಇಲ್ಲ KGFನಲ್ಲಿ. ಎಲ್ಲರಿಗೂ ಎಲ್ಲ ಗೊತ್ತಿದೆ, ಎಲ್ಲರೂ ಬರೋಕ್ಕಾಗೋದಿಲ್ಲ, ಕೆಲವರು ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾರೋ. ಆದ್ದರಿಂದ ನಾವು ಬೈಕಾಟ್ ಮಾಡ್ತೀವಿ. ನಾನು ಮಾತಾಡೋದಕ್ಕೆ ಉತ್ತರ ಕೊಟ್ಟಿಲ್ಲ, ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಕೊಡೋದಕ್ಕೆ. ಮೀಡಿಯಾ ಯಾರೋ ಬರಬಾರ್ದು. ಯಮ್ಮನ ಕೇಳಿದರು ಇಲ್ಲಿ ಮೀಡಿಯಾ ಇರೋರು ಪ್ರಿಂಟಿಂಗ್ ಮೀಡಿಯಾ ಬರಬೇಕು, ಸೋಷಿಯಲ್ ಮೀಡಿಯಾ ವಾಟ್ಸಪ್ ಮೀಡಿಯಾ ಬರಬಾರ್ದು ಹೇಳಿದಾರೆ ಇಲ್ವಾ? ಅಮ್ಮ ಏನು ಹೇಳಿದ್ದಾರೆ? ನಾನು ಪ್ರಿಂಟಿಂಗ್ ಪ್ರೆಸ್ನ ಹೇಳಿದ್ರು. ಹಂಗಿದ್ರೆ ಅಲ್ಲಿ ಕ್ಯಾಮ್ರಾ ತೊಗೊಂಡಿದ್ದಾನೆ, ಅವ್ನು ಯಾರು ಕಂಟ್ರೋಲು? ಮುನ್ಸಿಪಾಲ್ಟಿ. ನಾವು ಭಾಷಣ ಮಾಡೋದಿಲ್ಲ, ಅವ್ನು ಕೊಡ್ತಾನ ಕಟ್ ಮಾಡಿಬಿಡ್ತಾನೆ. ಅದು ಯಾರಿಗಾಗ ಗೊತ್ತಾಗುತ್ತಾ? ಇಲ್ಲ. ಅವ್ರನ್ನ ಯಾರು ಅಪಾಯಿಂಟ್ಮೆಂಟ್ ಮಾಡಿದಂದರೆ ಸೈಲೆನ್ಸ್ ಆಗಿದ್ದಾರೆ, ಅದಕ್ಕೆ ಉತ್ತರ ಕೊಡೋಕ್ಕಿಲ್ಲ. ಅವರು ಮುನ್ಸಿಪಾಲ್ಟಿ ಕ್ಯಾಮ್ರಾ ಮ್ಯಾನ್ ಅಂತಾರೆ. ಮುನ್ಸಿಪಾಲ್ಟಿ ಅಪಾಯಿಂಟ್ಮೆಂಟ್ ಮಾಡಿದಾರಾ? ರೆಸಲ್ಯೂಷನಲ್ಲಿ ಅವ್ರಿಗೆ ಸ್ವಲ್ಪ ಅವಕಾಶ ಕೊಟ್ಟಿದ್ದಾರಾ? ನಾವೆಲ್ಲ ಸೇರಿಸಿ ಅವ್ರು ಇಟ್ಟಿದ್ವಾ? ಏಕ ಮಾಡೋದಕ್ಕೆ ಯಾರ ಅಪ್ಪನ ದುಡ್ಡು ಇದ್ದು? ಪಬ್ಲಿಕ್ ದುಡ್ಡು. ಅಧಿಕಾರ ಅವ್ರಿಗಿಲ್ಲ. ಇದಕ್ಕೆ DC ಅವರು ಏನಾದರೂ ಸಾಮಿಲಾಗಿ ನಾವು ಕೊಟ್ಟಿರೋ ಕಂಪ್ಲೇಂಟ್ಗಳ ಮೇಲೆ ಈಗ ಏನು ಮಾತಾಡಿದ್ರೆ ಅದು DC ಅವ್ರಿಗೆ ಗೊತ್ತಾಗಬೇಕು. ನಾವು ಅವ್ರಿಗೆ ಪತ್ರ ಬರೆದಿದ್ವಿ. ನಾನು ಇದ್ರ ಮೇಲೆ ಹೈಯರ್ ಆಫೀಸರ್ ತಗೊಂಡು ಹೋಗ್ತೇನೆ. ಟಾಯ್ಲೆಟ್ ಕಟ್ಟಬೇಕು, ಮಾಡ್ರನ್ ಟಾಯ್ಲೆಟ್ 25 ಲಕ್ಷ ಸೆಂಟ್ರಲ್ ಗೌರ್ಮೆಂಟ್ ಫಂಡು. ಅದು ಕೋರ್ಟ್ಲ ಕಟ್ಟಬೇಕು ಅಂತ ಸ್ಯಾಂಕ್ಷನ್ ಆಗಿರೋದು. ಕೋರ್ಟ್ನಲ್ಲಿರೋ ಪಬ್ಲಿಕ್ಕು ಮತ್ತು ಅಡ್ವೊಕೇಟ್ಗಳಿಗೂ ಮಾಡ್ರನ್ 5 ಸ್ಟಾರ್ ಹೋಟೆಲ್ ಥರ. ಯಾತಕ್ಕೆ ಕಟ್ಟಿಲ್ಲ ಅಂದರೆ ಅವರು ಪರ್ಮಿಷನ್ ಕೊಟ್ಟಿಲ್ಲ ಕೋರ್ಟ್ನಲ್ಲಿ ಕಟ್ಟೋದಕ್ಕೆ. ಲೆಟರ್ನಲ್ಲಿ ಕೊಟ್ಟಿದ್ದಾರಾ? ನಿಮಗೆ ಪರ್ಮಿಷನ್ ಇಲ್ಲನಾ? ಅದು ಕಟ್ಟಿದ್ದಾರೆ. ಎಲ್ಲಿ ಕಟ್ಟಿದ್ದಾರೋ? ತಹಸೀಲ್ದಾರ್ ಆಫೀಸ್ನ. ಯಾರು ಅದಕ್ಕೆ ಅಧಿಕಾರ ಕೊಟ್ಟಿರೋದು? DC ಕೊಟ್ಟಿದ್ದಾರೋ? DCಗೆ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಡೈವರ್ಟ್ ಮಾಡೋ ಅಧಿಕಾರ ಇದ್ರೆ ಸಂತೋಷ. ಅದು ಮಾಡೋಕೆ ಹಂಗೆ ಬರುತ್ತಾ? ನೋಡಲ್ ಆಫೀಸರ್ ಅವರೇ. ನಮಗೂ ಗೊತ್ತಿದೆ. ನಾನು ಸುಮಾರು IAS ಆಫೀಸರ್ಗಳು ಮುಂದೆ ಮಾತಾಡಿರೋದನ್ನು ಅಸೆಂಬ್ಲಿ ಹಾಲ್ನಲ್ಲಿ. ನೋಡಲ್ ಆಫೀಸರ್ಗೆ ನೋಡೋಕೆ ಟೈಮ್ ಇಲ್ಲ.